ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲವ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಮಾರ್ನಿಂಗ್ ಅಡುಗೆ ಮಾಡಾಕತ್ತೀನಿ ನೋಡ್ರಿ. ಸ್ವಲ್ಪ ಕಾಳು ಪಲ್ಯ ಚಪಾತಿ ಮಾಡಬೇಕು ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡಿ ಮಕ್ಕಳಿಗೆ ಕಳಿಸಿ ಮಧ್ಯಾಹ್ನ ಫಂಕ್ಷನ್ಸ್ ಅದಾವೆ, ಫಂಕ್ಷನ್ಗೆ ಹೋಗಬೇಕು. ನಾನೀಗ ಒಗ್ಗರಣೆ ಕೊಡಾಕ್ತೇನೆ ನೋಡ್ರಿ ಮೊಳಕೆ ಕಾಳಿಗೆ. ನಾನು ನಿನ್ನೆ ಮಾರ್ನಿಂಗ ಮಡಿಕೆ ಕಾಳು, ಸ್ವಲ್ಪ ವಟಾಣಿ, ಸ್ವಲ್ಪ ಶೇಂಗಾ ಹಾಕಿ ನೆನೆಸಿಟ್ಟಿದ್ದೆ. ಸಂಜೆ ಹೊತ್ತಂದ್ರೆ ನೆನೆದಿದ್ದು ರಾತ್ರಿ ಮಲ್ಕೊಳ್ಳುವಾಗ ನೀರು ಬಸಿದು ಒಂದು ಸ್ಟ್ರೈನರಲ್ಲಿ ಹಾಕಿ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿ ಇಟ್ಟಿದ್ದೆ, ಗಾಳಿ ಒಳಗಡೆ ಹೋಗ್ಲಾರ್ದಂಗೆ. ಮುಂಜಾನೆ ನೋಡ್ಕೊಡ್ದೆ ಚೆನ್ನಾಗಿ ಮೊಳಕೆ ಬಂದಿದ್ದು. ಈಗ ಒಗ್ಗರಣೆ ಹಾಕ್ತೀನಿ. ನಾನಿಲ್ಲಿ ಮೊಳಕೆ ಕಾಳನ್ನು ಮೊದಲಿಗೆ ಹುರ್ಕೊಳ್ಳೋಂಗಿಲ್ಲ ನೋಡ್ರಿ. ಕೆಲವೊಬ್ಬರು ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೊಳಕೆ ಕಾಳನ್ನು ಹುರಿದ್ಬಿಟ್ಟು ನೆಕ್ಸ್ಟ್ ಮತ್ತೆ ಒಗ್ಗರಣೆ ಹಾಕಿ ಬಾಜಿ ಮಾಡ್ತಾರೆ. ನಾನಿಲ್ಲಿ ಡೈರೆಕ್ಟಾಗಿ ಒಂದೇ ಸರ್ತಿ ಹುರಿದ್ಬಿಡ್ತೀನಿ. ಈ ಥರ ಎಲ್ಲನೂ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ, ಆಲೂಗಡ್ಡೆ ಎಲ್ಲನೂ ಇನ್ನೂ ಚೆನ್ನಾಗಿ ಫ್ರೈ ಆಗಿರೋಂಗಿಲ್ಲ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಮೊಳಕೆ ಕಾಳನ್ನು ಆ್ಯಡ್ ಮಾಡಿಬಿಡ್ತೀನಿ. ಆ್ಯಡ್ ಮಾಡಿ ಎಲ್ಲನೂ ಒಟ್ಟಿಗೆ ಹುರ್ಕೊಂಡು ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಪಲ್ಯ ಫ್ರೆಶ್ ಅನ್ನಿಸ್ತೈತಿ, ಮೊಳಕೆ ಎಲ್ಲನೂ ಕಾಣಿಸ್ತಿರ್ತಾವೆ, ತಿನ್ಲಿಕ್ಕೆ ಕೂಡ ಟೇಸ್ಟ್ ಅನ್ನಿಸ್ತೈತಿ. ಮೊದಲನ ಮೊಳಕೆ ಕಾಳು ಹುರ್ಕೊಂಡು ಮಾಡೋದ್ರಿಂದ ಮೊದಲೊಂದು ಸರ್ತಿ ಹುರಿದ ಮೇಲೆ ಮೊಳಕೆ ಎಲ್ಲನೂ ಸ್ವಲ್ಪ ಬಾಡಿ ಥರ ಆಗಿಬಿಡ್ತಾವೆ, ಅಟ್ಟಿಸ್ತಾವೆ, ಅಷ್ಟೊಂದು ರಸ ಇರೋಂಗಿಲ್ಲ. ಏನಪ್ಪ ನೆನೆಸಿದ ಕಾಳು ಪಲ್ಯ ಮಾಡ್ಯಾರ ಅನ್ನಿಸ್ತಾವೆ, ಆ ಥರ ಆಗ್ತಾವೆ. ಅತಿ ಹುರಿಯೋದ್ರಿಂದ ಅದು ಒಳ್ಳೆಯದಲ್ಲ, ಮತ್ತು ಟೈಮ್ ಕೂಡ ವೇಸ್ಟ್ ಆಗ್ತೈತಿ. ಒಂದು ಸರ್ತಿ ಹುರ್ಕೊಂಡು ಮತ್ತು ನೆಕ್ಸ್ಟ್ ಅದನ್ನು ಬಾಜಿ ಮಾಡೋದು, ಈ ಥರ ಟೈಮ್ ಕೂಡ ಸೇವ್ ಆಗ್ತೈತಿ. ಹಾಗಾಗಿ ನಾನು ಈರುಳ್ಳಿ ಜೊತೆಗನ ಒಟ್ಟಿಗೆ ಹಾಕಿ ಹುರ್ಕೊಂಡು ಬಾಜಿ ಮಾಡಿಬಿಡ್ತೀನಿ. ಇವಾಗ ನೋಡಿರಿ, ಆ ಕಡೆ ಬಾಜಿ ಆಗೋದ್ರಲ್ಲೇ ಈ ಕಡೆ ಸ್ವಲ್ಪ ಶಾವಿಗೆ ಹುರಿಯಾಕತ್ತೀನಿ. ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂಥೇಳಿ ಆಲ್ಮೋಸ್ಟ್ ಮಾರ್ನಿಂಗ ಟಿಫನ್ ಐಟಮ್ಸ ಕಮ್ಮಿನ ಮಾಡಿದ್ದೀವಿ ಈ ವರ್ಷ ಇಬ್ಬರು ಮಕ್ಕಳು ಫುಲ್ ಡೇ ಸ್ಕೂಲಿಗೆ ಹೋಗೋದ್ರಿಂದ ಮಾರ್ನಿಂಗ್ ಚಪಾತಿ ಪಲ್ಯ ಮಾಡಿಬಿಟ್ರೆ ಅವರು ಚಪಾತಿ ಪಲ್ಯನ ತಿಂದು ಬಾಕ್ಸಿಗೆ ಕೂಡ ಚಪಾತಿ ಪಲ್ಯನ ಕಟ್ಕೊಂಡು ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ಅವರು ಚಪಾತಿನ ಇಷ್ಟಪಡ್ತಾರಂಥೇಳಿ ಮಾರ್ನಿಂಗ್ ಟಿಫನ್ ಮಾಡಿದೆ ಡೈರೆಕ್ಟಾಗಿ ಚಪಾತಿ ಪಲ್ಯ ಮಾಡಿಬಿಡ್ತೀನಿ. ಮಧ್ಯಾಹ್ನ ನಮಗೆ ರೊಟ್ಟಿ ಮಾಡ್ಕೊಂಡಿರ್ತೀನಿ. ನೈಟ್ ಜಾಸ್ತಿ ಟಿಫನ್ ಐಟಮ್ಸ್ ಆಗ್ತಿರ್ತಾವೆ. ಇವತ್ತು ಶಾವಿಗೆ ಉಪ್ಪಿಟ್ಟು ಬೇಕಂತ ಕೇಳಿದ್ರು. ಅವ್ರು ಬೇಕಂದಾಗ ಮಾತ್ರ ಮಿಸ್ ಮಾಡೋಂಗಿಲ್ಲ, ಎರಡನ್ನೂ ಮಾಡಿಬಿಟ್ಟಿರ್ತೀನಿ. ಡಬ್ಬಿ ಚಪಾತಿ ಆಮೇಲೆ ನಾಷ್ಟಕ್ಕೆ ಅವ್ರು ಏನು ಕೇಳ್ತಾರಲ್ಲ ಅಂದ್ರೆ ಇವತ್ತು ಶಾವಿಗೆ ಉಪ್ಪಿಟ್ಟು ಕೇಳಿದ್ರು. ಈಗ ನೋಡಿರಿ, ಪಲ್ಯ ಕೂಡ ರೆಡಿ ಆಯಿತು. ಕೊತ್ತಂಬರಿ ಹಾಕಿ ಇಳಿಸಿಟ್ಟೆ. ಈ ಕಡೆ ಉಪ್ಪಿಟ್ಟು ಕೂಡ ಒಗ್ಗರಣೆ ಹಾಕಿದೆ. ಇನ್ನು ಶಾವಿಗೆ ಉಪ್ಪಿಟ್ಟು ನೋಡಿರಿ, ಭಾಳಷ್ಟು ಮೆತ್ತಗಾದರೆ ನೀರು ಜಾಸ್ತಿ ಹಾಕಿ ಮಾಡಿದರೆ ಅಷ್ಟೊಂದು ರುಚಿ ಬರೋದಿಲ್ಲ. ಕರೆಕ್ಟಾಗಿ ಒಂದು ಹದವಾಗಿ ಮಾಡಬೇಕಾಗ್ತೈತಿ. ಅತಿ ಉದುರಾದರೂ ಕೂಡ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಒಂದು ಮೀಡಿಯಮ್ ಉದುರು ಥರ ಮಾಡಿದರೆ ಚೆನ್ನಾಗಿ ಬರ್ತೈತಿ. ನಾನಿಲ್ಲಿ ಶಾವಿಗೆಯನ್ನು ಹುರಿದಿಟ್ಕೊಂಡೆ. ಮೊನ್ನೆ ಮಾಡಿದಾಗ ಹುರಿದಿದ್ದು ಸ್ವಲ್ಪ ಉಳಿದಿದ್ದು ಅವನು ಇಟ್ಕೊಂಡಿನಿ. ಇವು ಕಡಿಮೆ ಮೆಣಸಿದ್ರೆ ಅವನು ಸ್ವಲ್ಪ ಹಾಕಬೇಕಂಥೇಳಿ. ಈಗ ಒಮ್ಮೆ ಜಾಸ್ತಿ ಹುರ್ಕೊಂಡ್ರೆ ಮತ್ತು ಉಳಿತಾವ ಅನ್ನೋದಕ್ಕೆ ಸ್ವಲ್ಪ ನೋಡಿ ಹುರ್ಕೊಂಡಿದ್ದೆ. ಇಲ್ಲಿ ಮೇಲ್ಗಡೆ ಹಾಕಿದೆ ನೋಡಿರಿ. ಈ ಥರ ಎಕ್ಸ್ಟ್ರಾ ಸ್ವಲ್ಪ ಇದ್ದು ಅಂದ್ರೆ ಹಾಕಿ ನಾವು ಕರೆಕ್ಟಾಗಿ ಹದವಾಗಿ ನಾವು ಉದುರಾಗಿ ಮಾಡ್ಬೋದು. ಸ್ವಲ್ಪನ ಮಾಡಾಕತ್ತೀನಿ. ನಾಷ್ಟ ಮಕ್ಕಳು ಕೇಳ್ತಾರೆ, ತಿನ್ನೋದಿಲ್ಲ. ನನ್ನ ಮಕ್ಕಳು ಟಿಫನ್ ಮಾಡೋದು ಭಾಳಷ್ಟು ಲೇಟಾಗಿ ಮಾಡ್ತಾರೆ. ಸ್ಕೂಲ್ ಏನಾದರೂ ಹಾಲಿಡೇ ಇದ್ದರೆ 11 ಗಂಟೆವರೆಗೂ ನಾಷ್ಟನ ಮಾಡೋದಿಲ್ಲ ಅವರು. ಸ್ಕೂಲ್ ಐತೆ ಅನ್ನೋದಕ್ಕೆ ಬೇಗ ಹೋಗ್ಬೇಕು ಅನ್ನೋದಕ್ಕೆ 9 ಗಂಟೆಗೆ ನಾಷ್ಟ ಮಾಡ್ತಾರೆ. ಎಲ್ಲರೂ 9 ಗಂಟೆಗೆ ಸ್ಕೂಲಿಗೆ ಹೋಗ್ತಿರ್ತಾರೋ ಆವಾಗ ನಾಷ್ಟ ಮಾಡ್ತಾರೆ. ನಾಷ್ಟ ಐಟಮ್ಸ್ ಮಾಡಿಸ್ತಾರೋ ಅಷ್ಟೊಂದು ಬೇಗ ಮಾಡಬೇಕಂದ್ರೆ ಅವ್ರಿಗೆ ನಾಷ್ಟ ಹೋಗೋದೇ ಇಲ್ಲ. ಮಾತಾಡಿಕೊಂಡು ಹಾಗೆ ಹೀಗೆ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ತಿನ್ಕೊಂಡು ಹೋಗ್ತಾರೋ. ಇದು ಇನ್ನೂ ಉಳಿತೈತಿ ಉಪ್ಪಿಟ್ಟು. ನಾಷ್ಟ ಅಷ್ಟು ತಿನ್ನೋದೇ ಇಲ್ಲ ಅವರು. ಈಗ ಅವರಿಗೆ ನಾಷ್ಟಕ್ಕೆ ಹಾಕಿ ಕೊಡ್ತೀನಿ. ಪ್ಲೇಟ ಹಾಕಿ ಕೊಟ್ಬಿಟ್ಟು ಈ ಕಡೆ ನಾನು ಚಪಾತಿ ಲಟ್ಟಿಸ್ಬೇಕು. ಅವ್ರು ನಾಷ್ಟ ಮಾಡೋ ಅಷ್ಟರಲ್ಲಿ ಚಪಾತಿ ಲಟ್ಟಿಸಿ ಡಬ್ಬಿ ಕಟ್ಟಿ ಅವ್ರಿಗೆ ಕಳಿಸ್ತೀನಿ. ಇನ್ನು ಚಪಾತಿ ನೋಡಿರಿ, ಇದು ಶಾವಿಗೆ ಉಪ್ಪಿಟ್ಟ ಮೇಲೆ ಸ್ವಲ್ಪ ಲಿಂಬೆ ರಸನ ಹಿಂಡಾಕತ್ತೀನಿ. ಇದರ ಜೊತೆಗೆ ಕೊಬ್ಬರಿ ತುರಿ ಸಹಿತ ಹಾಕ್ಬೋದು. ಮೇಲ್ಗಡೆ ಒಣ ಕೊಬ್ಬರಿ ತುರಿಯನ್ನು ಹಾಕಿದರೆ ಭಾಳಷ್ಟು ಟೇಸ್ಟ್ ಇರ್ತೈತಿ. ಬಟ್ ನಾನಿವಾಗ ಕೊಬ್ಬರಿಯನ್ನು ತುರಿದಿದ್ದಿಲ್ಲ,
ಈ ಕಡೆ ಚಪಾತಿ ಕೂಡ ಮಾಡಾಕತ್ತೀನಿ ನೋಡ್ರಿ. ಚಪಾತಿ ಎಷ್ಟು ವೈಟಾಗ ಬಂದಾವು, ಎಷ್ಟು ಸಾಫ್ಟಾಗ ಉಬ್ಬಿ ಬರಾಕತ್ತಾವು. ಜವಾರಿ ಗೋಧಿ ಇತ್ತು ಅಂದ್ರೆ ಚಲೋ ಗೋಧಿ ತೊಗೊಂಡು ಬೀಸಿ ಹಿಟ್ಟು ಮಾಡಿದ್ವಿ ಅಂದ್ರೆ ನಾವು ಚಪಾತಿ ಭಾಳ ಮಸ್ತ್ ಬರ್ತಾವೆ, ಭಾಳ ಸಾಫ್ಟಾಗಿ ವೈಟಾಗ ಬರ್ತಾವೆ. ನಾವು ಪದೇ ಪದೇ ಕೊಂಡು ತರೋದ್ರಿಂದ ನಮಗೆ ಒಂದು ಸರ್ತಿ ಸಿಕ್ಕಂಗೆ ಮತ್ತೊಂದು ಸರ್ತಿ ಗೋಧಿ ಸಿಗೋದಿಲ್ಲ. ಹಾಗಾಗಿ ನಾವು ಜಾಸ್ತಿ ಚಪಾತಿ ಯೂಸ್ ಮಾಡೋದ್ರಿಂದ ಮಕ್ಕಳ ಬಾಕ್ಸಿಗೆಲ್ಲ ಚಪಾತಿ ಬೇಕಂತೇಳಿ ಮಕ್ಕಳು ಚಪಾತಿನ ಜಾಸ್ತಿ ಇಷ್ಟಪಡ್ತಾರೆ ರೊಟ್ಟಿಗಿಂತ. ಒಮ್ಮೆ ಒಂದು ಚೀಲ ತೊಗೊಂಡ್ಬಿಟ್ಟಿರ್ತೀವಿ ನೋಡಿರಿ. ಒಮ್ಮೆ ಒಂದು ಚೀಲ ತೊಗೊಂಡ್ರೆ ಒಂದೇ ಥರ ಚಪಾತಿ ಆಗ್ತಿರ್ತಾವೆ, ನಾವು ಅದಕ್ಕೆ ಅಡ್ಯಾಪ್ಟ್ ಆಗಿಬಿಡ್ತೀವಿ ಡೈಲಿ ಅದೇ ಒಂದು ಟೇಸ್ಟಿಗೆ. ಒಮ್ಮೆ ಒಂದು ಸರ್ತಿ ಚೆನ್ನಾಗಿರೋದನ್ನು ನೋಡಿ ಜವಾರಿ ಗೋಧಿನ ತೊಗೋಬೇಕು. ನೋಡಿರಿ ಎಷ್ಟು ಸೂಪರಾಗಿ ಬಂದವು ಚಪಾತಿ. ಹೊಟ್ಟೆ ಉಬ್ಬಾಕೈತಂದ್ರೆ ನಾನಂತರೂ ಚಮಚದಲ್ಲೇ ಒತ್ತಿ ಕೈಲೇರೆ ಒತ್ತಿ ಅದನ್ನು ಹೋಗಿಸ್ತಾನೋ ಅದಕ್ಕೆ ಕೈಗೆ ಅದರೊಳಗಿನ ಹೊಗೆ ಬಡಿತೈತೆ ಅಂಥೇಳಿ ಸ್ಟಾರ್ಟಿಂಗ್ ಎಲ್ಲ ಅಡುಗೆ ಮಾಡಾಗ ಚಪಾತಿ ಒಳಗಿನ ಹೊಗೆ ಬಡಿದು ಕೈಯೆಲ್ಲ ಸುಟ್ಕೋತಿತ್ತು. ಇವಾಗ ಸ್ವಲ್ಪ ಇತ್ತೀಚೆಗೆಲ್ಲನೂ ತುಂಬ ದಿನ ಆಯ್ತಲ್ಲ ಅಡುಗೆ ಮಾಡೋಕತ್ತೆ ರೂಢಿ ಆಗಿಬಿಟ್ಟೈತಿ. ಈಗೇನು ಆ ಥರ ಕೈ ಸುಟ್ಕೊಳಂಗಿಲ್ಲ. ಆದರೂ ಚಪಾತಿ ಹೊಟ್ಟೆ ಉಬ್ಬಿತು, ಹೋಳ್ಗೆ ಹೊಟ್ಟೆ ಉಬ್ಬಿತಂದ್ರೆ ನನಗೆ ಹೆದರಿಕೆನ ಬರ್ತಿರ್ತೈತಿ. ಅದರೊಳಗಿಂದ ಹೋಗ ಕೈ ತಾಕ್ತೈತಿ ಅಂತ ಅದನ್ನು ಚುಚ್ಚಿ ಜಾಡಿಸಿ ಅದನ್ನು ಮೊದಲು ಗಾಳಿ ಹೋಗಿಸ್ಬಿಡ್ತೀನಿ ನಾನು. ಇನ್ನು ಚಪಾತಿ ನೋಡಿರಿ ಈ ರೀತಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿರ್ತೀನಿ. ಈಗ ಋತ್ವಿಕಿಗೆ ಬಾಕ್ಸ್ ಕಟ್ಟಿ ಕಳಿಸ್ತೀನಿ. ಮೊನ್ನೆ ಒಂದು ಲಾಗಲ್ಲಿ ನೋಡಿರ್ಬೋದು ನೀವು, ಚಪಾತಿ ಡಬ್ಬಿ ತಂದನಂತೇಳಿ ತೋರಿಸಿದ್ದೆ. ಈ ರೀತಿ ಡಬ್ಬಿ ಒಳಗೆ ಹಾಕಿಡೋದ್ರಿಂದ ಚಪಾತಿ ಸಾಫ್ಟಾಗಿ ಮೆತ್ತಗಾಗಿ ಇರ್ತಾವೆ ಮತ್ತು ಇರಿಬಿ ಕೂಡ ಆಗಂಗಿಲ್ಲ ನೋಡಿರಿ. ಇವಾಗ ಬೇಸಿಗೆಗೆ ಇರಿಬಿ ಬೇಗ ಹತ್ತಿಬಿಡ್ತಾವೆ. ಸ್ವಲ್ಪ ಆಯಿಲ್ ಪದಾರ್ಥ ಇತ್ತು, ಸ್ವಲ್ಪ ಎಣ್ಣೆ ವಾಸನೆ ಬಂದರೆ ಸಾಕು ಇರಿಬ್ ಬಂದು ಹತ್ಕೊಂಡು ಬಿಡ್ತಾವೆ. ನಾವು ಪ್ಲೇಟಲ್ಲಿ ಇಡೋದು ಅಥವಾ ಬಿದಿರಿನ ಬುಟ್ಟೆಯಲ್ಲಿ ಇಡ್ತಿರ್ತೀವಿ ನೋಡಿರಿ. ಬಿದಿರಿನ ಬುಟ್ಟೆಯಲ್ಲಿ ಚಪಾತಿ ಇಡ್ತಿರ್ತೀವಿ. ಒಂದು ಬಟ್ಟೆಯನ್ನು ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲೆ ಚಪಾತಿ ಇಟ್ಟು ಮೇಲ್ಗಡೆ ಬಟ್ಟೆ ಮುಚ್ಚಿ ಒಂದು ಲಿಡ್ಡು ಅಥವಾ ಪ್ಲೇಟನ್ನು ಮುಚ್ಚಿಡ್ತಿರ್ತೀವಿ. ಆ ರೀತಿ ಇಡೋದ್ರಿಂದ ಬಿದಿರಿನ ಬುಟ್ಟಿ ಒಳಗೆ ಕೆಳಗಡೆಯಿಂದ ಸ್ವಲ್ಪ ಇರಿಬಿ ಬೇಗನ ಹತ್ಕೊಂಡು ಬಿಡ್ತಾವೆ ಚಪಾತಿ ವಾಸನೆಗೆ. ಚಪಾತಿಗೆ ಎಣ್ಣೆ ಹೆಚ್ಚಿರ್ತೀವಿ ನೋಡಿರಿ, ಎಣ್ಣೆ ವಾಸನೆಗೆ. ಅದಕ್ಕೋಸ್ಕರ ಈ ರೀತಿ ಏರ್ ಕಂಟೆಂಟ್ ಬಾಕ್ಸ್ ಒಳಗೆ ಹಾಕಿಡಿದ್ರೆ ಭಾಳಷ್ಟು ಚೆನ್ನಾಗಿರ್ತಾವೆ. ಇದು ಏರ್ ಕಂಟೆಂಟ್ ಬಾಕ್ಸ್ ಐತಿ, ಭಾಳಷ್ಟು ಫಿಕ್ಸ್ ಐತಿ. ಇನ್ನು ಮಕ್ಕಳು ನೋಡ್ರಿ ಹೊರಟ್ರಿಗೆ ಸ್ವಲ್ಪ ಶೂಸ್ ಹಾಕಾಕತ್ತಿದ್ದೆ ಋತ್ವಿಕಿಗೆ. ಕೈ ಸ್ವಲ್ಪ ಇದು ಇರೋದ್ರಿಂದ ಬ್ಯಾಂಡೇಜ್ ಇರೋದ್ರಿಂದ ಶೂ ನಾನು ಹಾಕಬೇಕಾಗ್ತೈತಿ. ಅವ್ರ ಪಪ್ಪಾರ ಹಾಕಿರ್ತಾರೋ ನಾನಾರ ಹಾಕಿರ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಒಂದೇ ಕೈಲೇ ಹಾಕೋತ ಲೇಟ್ ಮಾಡ್ಕೋತ ಕೊಡುತ್ತಾನೆ ಅನ್ನೋದಕ್ಕೆ ನಾನು ಹಾಕಾಕತ್ತೀನಿ. ಒಂದೊಂದು ಸರ್ತಿ ಅಂತೂ ರೆಡಿಯಾಗಿ ಇಬ್ಬರು ಟೈಮ್ ಸ್ಪೆಂಡ್ ಮಾಡ್ಕೋತ ಮಾತಾಡ್ಕೋತ ನಿಂತು ಬಿಡ್ತಾರೆ, ಬೇಗ ರೆಡಿ ಆಗೋದಿಲ್ಲ. ಆ ಥರ ಆದಾಗ ನಾವಿಬ್ಬರು ಓಡಾಡಿ ಮಾಡಿ ಕಳಿಸ್ಬೇಕಾಗ್ತೈತಿ. ಎಲ್ಲರ ಮನೆಯಲ್ಲೂ ಈ ರೀತಿ ಇರತೈತಿ. ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ತಂದೆ ತಾಯಿಗೆ ಕೆಲಸ ಜಾಸ್ತಿನೇ ಆಗ್ತೈತಿ. ಈಗ ನೋಡಿರಿ ನಮ್ಮ ಋತ್ವಿಕ ತಲೆಗೆ ಎಣ್ಣೆ ಕೂಡ ಹಚ್ಕೊಂಡಿರಲಿಲ್ಲ. ಈ ರೀತಿ ಆದಾಗ ನಾನು ಸುಮ್ಮನೆ ಬೇಗ ಹೊರಗಡೆ ತಂದು ಹಚ್ಚಿ ಕಳಿಸ್ಬಿಡ್ತಾನೆ. ನಾವು ಒಳಗೆ ಬಾ ಅನ್ನೋದು, ಅವ್ನು ಕರೀದು ಹಚ್ಚೋದು ಇನ್ನೂ ಲೇಟ್ ಆಗ್ತೈತಿ. ಅವ ಅಷ್ಟು ಫಾಸ್ಟಾಗಿ ಅಡ್ಡಾಡಂಗೂ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಸಮಾಧಾನಲೇ ಮಾಡ್ತಾನೆ. ಏನೋ ಕೆಲಸ ಮಾಡಿದ್ರು ಭಾಳಷ್ಟು ಆ್ಯಕ್ಟಿವ್ ಆಗಿ ಭಾಳಷ್ಟು ಫಾಸ್ಟಾಗಿ ಮಾಡೋದಿಲ್ಲ. ಈಗ ಹೊರಗಡೆ ಬಂದು ನಾನು ಎಣ್ಣೆ ಹಚ್ಚಿ ರೆಡಿ ಮಾಡಿ ಕಳಿಸಿದೆ. ಇವತ್ತು ಸಪ್ತಕನ ಸ್ಕೂಲ ಸೂಟಿ ಐತಿ. ಋತ್ವಿಕ್ ಒಬ್ಬವನು ಸ್ಕೂಲಿಗೆ ಹೋಗ್ತಾನು, ಸಪ್ತಕ ಮನೆಯಲ್ಲಿ ಇರ್ತಾನು. ಈಗ ಒಂದು ವಾರದಿಂದ ಅವನು 2 ದಿನ 3 ದಿನಕ್ಕೆ ಒಂದು ವಾರಕ್ಕೆ ಒಂದು ಸರ್ತಿ ಸೂಟಿ ಸಿಗಾಗ್ತೈತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾಗ್. ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ, ಮೈಕ್ ಸೌಂಡಾಗಿ ಕೇಳಿಸ್ತಿರ್ಬೋದು ನಿಮ್ಗೆ. ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಐತಿ, ಹುಡ್ದಾಟಿ ಫಂಕ್ಷನ್ ಐತಿ. ಒಂದು ಹುಡುಗ ಹುಡುಗಿ ಇಬ್ಬರದೈತಿ, ಶಾಲ್ ಹೊತ್ಸೋದು ಮತ್ತು ಹುಡ್ದಾಟಿ ಫಂಕ್ಷನ್ ಇರೋದ್ರಿಂದ ಮಾರ್ನಿಂಗಿಂದ ಮೈಕ್ ಸ್ಟಾರ್ಟ್ ಆಗೈತಿ. ಈಗ ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ರೆಡಿಯಾಗಿ ನೋಡ್ರಿ, ರೆಡಿಯಾಗಿ ಈಗ ಫಂಕ್ಷನ್ಗೆ ಹೋಗ್ಬೇಕು. ಎರಡು ಫಂಕ್ಷನ್ ಅದಾವ ಇವತ್ತು. ಒಂದೇ ದಿನದಲ್ಲಿ 2 ಫಂಕ್ಷನ್ ಬಂದವು. 2 ಫಂಕ್ಷನ್ಗೆ ಅಟೆಂಡ್ ಆಗಲೇಬೇಕಾಗೈತಿ, ಯಾವುದೂ ಬಿಡೋ ಆಗಿಲ್ಲ. ಇದು ಮನೆ ಹತ್ರ ಇರೋದ್ರಿಂದ, ಏರಿಯಾದಲ್ಲಿ ಇರೋದ್ರಿಂದ ಓಣಿ ಒಳಗಿಂದ ಬಿಟ್ಟು ಹೋಗಾಕೂ ಆಗಂಗಿಲ್ಲ. ಇನ್ನು ಆ ಕಡೆದು ದೂರ ಐತೆ ಅಂತ ಹೇಳಿ ಬಿಡಾಕು ಆಗಂಗಿಲ್ಲ. ಆ ಓಣಿಯಲ್ಲಿ ತುಂಬಾ ವರ್ಷ ಇದ್ದು ಬಂದಿವಿ. ಅಷ್ಟೊಂದು ನೆನಪಿಟ್ಕೊಂಡು ಭೇಟಿ ಆದಾಗೂ ಹೇಳಿದ್ರೆ ಆಂಟಿ ಹೇಳ್ತೀನೋ ಬರಕ್ತ ಅಂತೇಳಿ ಕಾಲ್ ಮಾಡಿ ಹೇಳ್ಯಾರು. ಅಷ್ಟ ನಾವು ಆ ಓಣಿ ಬಿಟ್ಟ ಈ ಓಣಿಗೆ ಬಂದ್ರೂ ನೆನಪಿಸ್ಕೊಂಡು ಕಾಲ್ ಮಾಡಿ ಹೇಳ್ಯಾರ ಅಂದಮೇಲೆ ಬಿಡಕ್ಕಾಗಂಗಿಲ್ಲ. ಕರೆದಿರ್ತಾರಂದ್ರೆ ಹೋಗಿ ಅಲ್ಲಿನೂ ಭೇಟಿಯಾಗಿ ಬರಬೇಕು, ಇಲ್ಲಿನೂ ಭೇಟಿಯಾಗಿ ಬರಬೇಕು. ಇವಾಗಂತೂ ರೆಡಿಯಾಗಿ ನೋಡ್ರಿ,
ನಮ್ಮ ಯಜಮಾನ್ರು ಬರೋದಿಲ್ಲ, ಅವ್ರ ಕೆಲಸ ಐತಿ, ಕೆಲ್ಸಕ್ಕೆ ಹೋಗ್ಯಾರು. ಋತ್ವಿಕಾ ಸ್ಕೂಲಿಗೆ ಹೋಗ್ಯಾನು. ಸಪ್ತಕ ಮನೆ ಒಳಗದಾನು, ಸ್ಕೂಲ್ ಹಾಲಿಡೇ ಐತಿ. 10th ಎಕ್ಸಾಮ್ ನಡ್ದಾವ ನೋಡ್ರಿ. 10th ಎಕ್ಸಾಮ್ ನಡೆಯೋದ್ರಿಂದ 10th ಎಕ್ಸಾಮ್ ಯಾವಾಗ ಅದಾವ ಅವಾಗ ನಮ್ಮ ಸಪ್ತಕನ ಸ್ಕೂಲ ಸೂಟಿ ಇರ್ತೈತಿ, ಮನೆ ಒಳಗೆ ಇರ್ತಾನು. ಮತ್ತೆ ಎಕ್ಸಾಮ್ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಒಂದು ಸ್ಟಾರ್ಟ್ ಆಗಿರ್ತೈತಿ. ನಾನು ಹೋಗಿ ಬರ್ತೀನಿ. ಇಲ್ಲಿ ಉಡ್ದಟ್ಟಿ ಫಂಕ್ಷನ್, ಇನ್ನು ಅಲ್ಲಿ ಎಂಗೇಜ್ಮೆಂಟ್ ಫಂಕ್ಷನ್ ಐತಿ. ನಾವಿರೋದು ಊರ ದಂಡಿಗೆ ಈ ಸೈಡ, ಎಂಗೇಜ್ಮೆಂಟ್ ಇರೋದು ಊರ ಆ ಸೈಡ, ದೂರ ಐತಿ. ಆದರೂ ಒಂದು ನೆನಪಿಸ್ಕೊಂಡು ನಮಗೆ ಇನ್ವೈಟ್ ಮಾಡಿರ್ತಾರಂದ್ರೆ ನಂದೇನಂದ್ರೆ ಅಷ್ಟೊಂದು ನೆನಪು ಮಾಡ್ಕೊಂಡು ಹೇಳಿರ್ತಾರಂದ್ರೆ ಒಂದು ಅರ್ಧ ಗಂಟೆ ಆಗಲಿ 10 ನಿಮಿಷ ಆಗಲಿ ನಾವು ಊಟ ಮಾಡ್ತೀವೋ ಬಿಡ್ತೀವೋ ಸೆಕೆಂಡರಿ, ಹೋಗಿ ಭೇಟಿಯಾಗಿ ಮಾತಾಡ್ಸ್ಕೊಂಡು ಫಂಕ್ಷನ್ಗೆ ಸ್ವಲ್ಪ ಆದರೂ ಅಟೆಂಡ್ ಆಗಿ ಬರ್ಬೇಕನ್ನೋದು ನನ್ನ ಉದ್ದೇಶ. ನಾನಂತರೂ ಯಾರ ಹೇಳಿದ್ರು ಅಷ್ಟೇ ಮಾಡ್ತೀನಿ, ಹೇಳಲಿಲ್ಲ ಅಂದ್ರೆ ಹೋಯ್ತು. ಹೇಳಿದ್ರೆ ಅಂತರೂ ಎಷ್ಟೇ ಟೈಮ್ ಇರಲಿಲ್ಲ ಅಂದರೂ ಒಂದು 10 ನಿಮಿಷ ಆದರೂ ಭೇಟಿಯಾಗಿ ಬರ್ಬೇಕನ್ನೋದು ನಂದು. ಈಗ ಹೊರಟಿನ ನೋಡ್ರಿ, ಇಲ್ಲೇ ಬೇಗ ಸ್ಟಾರ್ಟ್ ಆತಂದ್ರೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕಂತಿತ್ತು. ಇಲ್ಲಿ ಇಷ್ಟೊತ್ತನ ನೋಡಿದ್ರೆ ಇಲ್ಲಿ ಸ್ಟಾರ್ಟ್ ಆಗಿಲ್ಲ. ಈಗ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬಂದು ಇಲ್ಲಿ ಮತ್ತೆ ಅಟೆಂಡ್ ಆಗ್ತೀನಿ. ಎರಡೆರಡು ಫಂಕ್ಷನ್ ಬಂದಾಗ ಈ ರೀತಿ ಆಗ್ತಾವೆ ನೋಡ್ರಿ. ಮನೇಲಿ ಒಬ್ಬರು ಐತೀವಿ ಅಂದರೆ ಏನೂ ಮಾಡೋಕ್ಕಾಗಂಗಿಲ್ಲ. ನಮ್ಮ ಯಜಮಾನ್ರಿಗೆ ನೀವು ಇಲ್ಲಿ ಹೋಗಿ ಊಟ ಮಾಡಿ ಬರ್ರಿ, ನಾನು ಬಂದು ಆಯರಿ ಮುಟ್ಟಿಸ್ತೀನಿ, ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿ ಹ್ಞೂ ಅಂಥೇಳಿ ಕೆಲ್ಸಕ್ಕೆ ಹೋಗ್ಯಾರು. ಎಷ್ಟು ಮಟ್ಟಿಗೆ ಹೋಗ್ತಾರೋ ಗೊತ್ತಿಲ್ಲ, ಹ್ಞೂ ಅಂತಾರೋ ಅವರು ಹೋಗೋದಿಲ್ಲ. ಇವಾಗ ಎಂಗೇಜ್ಮೆಂಟ್ಗೆ ಬಂದೆ. ನಾನು ಬಂದ ಮೇಲೇನ ಸ್ಟಾರ್ಟ್ ಆಯಿತು, ಅದು ಒಂದು ಖುಷಿ ಆಯಿತು. ಮಿಸ್ ಮಾಡ್ಕೊತಾನೆ ಏನೋ ಅಂದ್ಕೊಂಡಿದ್ದೆ, ಲೇಟ್ ಆಯ್ತು ಅಂತೇಳಿ ಕೊನೆಗೆ ಒಂದೆರಡು ಫೋಟೋ ತಗೊಂಡು ಊಟಕ್ಕೆ ಹೋದೆ. ಇಲ್ಲಿ ಎಂಗೇಜ್ಮೆಂಟಕ್ಕೆ ಹಾಕ್ಕೊಂಡಿರುವಂತಹ ಡ್ರೆಸ್ ಅಂತೂ ಸಖತ್ ಇಷ್ಟ ಆಯಿತು. ಗಾಗ್ರಾ ತುಂಬ ಗ್ರ್ಯಾಂಡ್ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಓಣಿಯಲ್ಲಿ ಉಡದಟ್ಟಿ ಫಂಕ್ಷನ್ಗೆ ಬಂದೆ. ನಮ್ಮ ಓಣಿಯಲ್ಲಿ ಸ್ವಲ್ಪ ಜನ ಹೊರಟಿದ್ರು, ಅವ್ರ ಜೊತೆಗೆ ಹೋದೆ. ಪೆಂಡಲಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಅವರೆಲ್ಲರೂ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಸ್ಟೇಜ್ ಮೇಲೇನ ಕಳಿಸ್ಬಿಟ್ರು ಫೋಟೋ ತಗೋರಿ ಅಂತೇಳಿ. ಸ್ಟೇಜ್ ಮೇಲೆ ಹೋಗಿ ಫೋಟೋ ತಗೊಂಡು ಐರಿ ಕೊಟ್ಟು ಬಂದು ಸ್ವಲ್ಪ ಪೆಂಡಲಲ್ಲಿ ಕೂತ್ಕೊಂಡೆ. ನನ್ನ ಜೊತೆಗೆ ಬಂದವರೆಲ್ಲರೂ ಊಟ ಮಾಡೋವರೆಗೂ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಒಂದು ಗ್ಲಾಸ್ ಮಜ್ಜಿಗೆ ಕುಡ್ಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ಋತ್ವಿಕನ ಸ್ಕೂಲ್ ಟೈಮ್ ಆಯಿತು. ಸ್ಕೂಲಿಗೆ ಕರೀಲಿಕ್ಕೆ ಹೊರಟೆ. ನಮ್ಮ ಯಜಮಾನ್ರು ಮಾರ್ನಿಂಗ್ ಹೋದವ್ರು ಇನ್ನೂ ತನಕ ಬಂದಿಲ್ಲ. ಸೈಟ್ ವರ್ಕ್ ಮೇಲೆ ಒಂದು ಆಫೀಸಲ್ಲಿ ಡಾಕ್ಯುಮೆಂಟ್ ಸಲುವಾಗಿ ವೇಟ್ ಮಾಡಾಕತ್ತಿದ್ರು. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ.